ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ
ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ SSLC ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ, ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ SSLC ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ, ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ SSLC ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ, ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲಿ SSLC ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರೆದುಕೊಂಡಿರೋ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಇಡೋದನ್ನ ಹಿಂದೆ ಕೂಡ ಗಮನಿಸಿದ್ದೀವಿ. ನನ್ನನ್ನ ಪಾಸ್ ಮಾಡಿದ್ರೆ, ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನನ್ನ ಲವ್ ಕೂಡ ಪಾಸ್ ಆಗತ್ತೆ ಅಂತ ಹೇಳಿ ಹೇಳಿದ್ದಾಳೆ. ಹೀಗಾಗಿ ಪ್ಲೀಸ್ ನನ್ನನ್ನು ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆತ ಬರೆದಿದ್ದಾನೆ. ಕೇವಲ ಬರ್ದಿರೋದು ಮಾತ್ರ ಅಲ್ಲ, ಪಾಸ್ ಮಾಡ್ಲಿ ಅಂತ ಹೇಳಿ 500 ರೂಪಾಯಿ ನೋಟ್ ಕೂಡ ಇಟ್ಟಿದ್ದಾನೆ. ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಅಂಡ್ ಸರ್ ನನ್ನನ್ನ ಪಾಸ್ ಮಾಡಿ, ನೀವು ಪಾಸ್ ಮಾಡದೇ ಇದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ನನ್ನನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕರ್ನಾಟಕ